ನಾವು ಯಾರ ವಂಶಸ್ಥರು? ಲಾರ್ಡ್ ಕಾರನ್ ವಾಲಿಸ್ ಪತ್ರ ಬರೀತಾನೆ ಟಿಪ್ಪುಗೆ, ನೀನೊಬ್ಬ ಮಹಾಶೂರ, ನಿನ್ನ ಜೊತೆಲಿ ಯುದ್ಧ ಮಾಡಕ್ಕೆ ಗೆಲ್ಲಕ್ಕೆ ಆಗೋದಿಲ್ಲ, ನಾವು ನಿನ್ನ ಸಾಮ್ರಾಜ್ಯವನ್ನು ನಿನಗೆ ಬಿಡ್ತೇವೆ, ನೀನು ಸ್ವಲ್ಪ ಸರೆಂಡರ್ ಆಗು ಅಷ್ಟೇ ಅಂತಕ್ಕಂಥ ಪತ್ರ ಬರೀತಾನೆ ಕಾರನ್ ವಾಲಿಸ್. ಕಾರನ್ ವಾಲಿಸ್ಗೆ ಟಿಪ್ಪು, ಹಜರತ್ ಟಿಪ್ಪು ಬರೀತಾರೆ ಪತ್ರ, ಮೇ ಕಿಸಿ ಕಾ ಗುಲಾಮ್ ನಹೀ ಹೈ ಕೇವಲ ನಬಿ ಕಾ ಗುಲಾಮ್ ಅಂತಕ್ಕಂಥ ಮಾತನ್ನು ಬರೀತಾನೆ ಟಿಪ್ಪು ಸುಲ್ತಾನ್. ಮೇ ಕಿಸಿ ಕಾ ಗುಲಾಮ್ ನಹೀ ಹೈ ಕೇವಲ ನಬಿ ಕಾ ಗುಲಾಮ್ ಹೈ. ಈ ಮಣ್ಣನ್ನ ತನ್ನ ರಕ್ತದ ಕಣಕಣ ಇರುವವರೆಗೂ ಈ ಭೂಮಿಯನ್ನ ಇನ್ನೊಬ್ಬರಿಗೆ ಕೊಟ್ಟಿಲ್ಲ ಟಿಪ್ಪು ಅಂತ ವಂಶಸ್ಥರು ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್, ನಾನು ಉಡುವಾಗಲೂ ಭಾರತೀಯ, ಸಾಯುವಾಗಲೂ ಭಾರತೀಯ. ಮೊಹಮ್ಮದ್ ಪೈಗಂಬರ್ ನೀರು ಕುಡಿತಾ ಇರ್ತಾರೆ, ಚೇಳು ಕುಟುಕು ಬಿಡುತ್ತೆ, ಕಚ್ಚು ಬಿಡುತ್ತೆ, ಚೇಳನ್ನು ಎತ್ತಿ ಬಿಡ್ತಾರೆ. ಶಿಷ್ಯ ಕೇಳ್ತಾನೆ, ನೀವು ಯಾಕೆ ಚೇಳನ್ನು ಎತ್ತಿ ಬಿಡ್ತಾ ಇದ್ದೀರಾ ಅಂದ್ರೆ, ಪೈಗಂಬರ್ ಹೇಳ್ತಾರೆ, ಕುಟುಕುವುದು ಅದರ ಧರ್ಮ, ಎತ್ತಿ ಬಿಡುವುದು ನನ್ನ ಧರ್ಮ ಅಂತಾರೆ ಪೈಗಂಬರ್ ಅವರು. ಈ ದೇಶದಲ್ಲಿ ಪ್ರೀತಿ, ಸೋದರತೆ, ಸಮಬಾಳ್ವೆಯನ್ನು ಕೊಟ್ಟಿರ್ತಕ್ಕಂಥ ವಂಶಸ್ಥರು ನಾವು. ದೇಶವನ್ನು ಒಡೆದವರಲ್ಲ ನಾವು. ಸ್ವಾಮಿ, ಮುಸಲ್ಮಾನರು, ದಲಿತರು, ಹಿಂದುಳಿದ ವರ್ಗದವರು, ಓಬಿಸಿಗಳು ಯಾವತ್ತೂ ದೇಶ ಒಡೆದಿಲ್ಲ, ದೇಶವನ್ನು ಕಟ್ಟಿದ್ದಾರೆ. ಅವರು ದೇಶವನ್ನು ಕಟ್ಟಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲಾ ಮುಸಲ್ಮಾನರು, ದಲಿತರು ಎಲ್ಲರೂ ಪ್ರಾಣ ತೆತ್ತಿದ್ದಾರೆ ಸ್ವಾಮಿ. ಇಡೀ ದೇಶದಲ್ಲಿ ಮುಸಲ್ಮಾನರ ರಕ್ತ, ದಲಿತರ ರಕ್ತ ಕೋಡಿಯಾಗಿ ಹರಿದಿದೆ. ಮುಸಲ್ಮಾನ್ ಕೌನ್ ಹೈ? ಮುಸಲ್ಮಾನ್ ಯಾರು? ಮುಸಲ್ಮಾನರು ಇಡೀ ವಿಶ್ವಕ್ಕೆ ಪ್ರೀತಿಯ ಸಂದೇಶವನ್ನು ಕೊಟ್ಟವರು, ಇಡೀ ವಿಶ್ವಕ್ಕೆ ಪ್ರೀತಿಯನ್ನು ಕೊಟ್ಟವರು. ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ, ನಿನ್ನ ಅಕ್ಕಪಕ್ಕದ ಮನೆಯವರು ಹಸಿದುಕೊಂಡಿರುವಾಗ, ನಿನ್ನ ನೆರೆಹೊರೆಯವರು, ಅವರು ಯಾರೇ ಆಗಿರ್ಲಿ, ಮುಸಲ್ಮಾನ್ ಅಂತ ಹೇಳಲಿಲ್ಲ ಅವರು, ನಿನ್ನ ನೆರೆಮನೆಯವರು, ಅಕ್ಕಪಕ್ಕದ ಮನೆಯವರು ಹಸ್ಕೊಂಡಿದ್ರೆ ನೀನು ಹೊಟ್ಟೆ ತುಂಬ ಊಟ ಮಾಡಿ ಮಲಗುವವನು ಮುಸಲ್ಮಾನನಲ್ಲ ಅಂತಕ್ಕಂಥ ಮಾತನ್ನ ಪೈಗಂಬರ್ ಹೇಳಿದ್ದಾರೆ. ಕೌನೆ ಮುಸ್ಲಿಂ? ಎಷ್ಟು ದೊಡ್ಡ ಕುರಾನ್ ನಮ್ಮ ಮುಂದೆ ಇದೆ. ಭಗವದ್ಗೀತೆಯಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಎಷ್ಟು ದೊಡ್ಡದಿದೆ. ಮನುಜ ಮತ ವಿಶ್ವಪಥ, ಕುವೆಂಪು ಎಷ್ಟು ದೊಡ್ಡದಾಗಿ ಹೇಳಿದ್ದಾರೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಕನಕದಾಸ. ಇವ ನಮ್ಮವ, ಇವ ನಮ್ಮವ, ಇವ ನಾರವ, ಇವ ನಾರವನೆಂದೆನಿಸಿದರಯ್ಯ, ಇವ ನಮ್ಮವ, ಇವ ನಮ್ಮವ ಅಂದಿದ್ದಾರೆ ಬಸವಣ್ಣವರು. ಇದು ಯಾರ ನೆಲ ಮುರಳಿದಾರ ಅವರೇ? ಯಾರ್ದು ನೆಲ ಇದು? ವಿ ಆರ್ ದಿ ಓನರ್, ವಿ ಆರ್ ನಾಟ್ ಎ ರೆಂಟರ್. ನಾವು ಬಾಡಿಗೆದಾರಲ್ಲ. ದಲಿತರು, ಮುಸಲ್ಮಾನರು, ಓಬಿಸಿಗಳು ಈ ನೆಲದ ಮಾಲೀಕರು ಸ್ವಾಮಿ, ಈ ನೆಲದ ಮಾಲೀಕರು ನಾವು. 563 ರಾಜರುಗಳಿಂದ ದೇಶ ಚಿತ್ರವಾಗಿತ್ತು. 563 ರಾಜರುಗಳು ದೇಶವನ್ನು ಚಿತ್ರ ಮಾಡಿದ್ರು. ಈ 563 ದೇಶಗಳನ್ನ ಒಂದು ಮಾಡಿದಂತಹ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಖಂಡ ಭಾರತದ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಬೀದಿ ಪೀಪಲ್ ಆಫ್ ಇಂಡಿಯಾ. ಇಂತಹ ಭಾರತ ದೇಶದಲ್ಲಿ ಪಂಚರಾಕರು ಅಂತಿರಲ್ಲ ಸ್ವಾಮಿ, ಪಂಚರಾಕನಿಗೂ ಒಂದೇ ಓಟು, ಪ್ರಧಾನಿಗೂ ಒಂದೇ ಓಟು. ಕಾಮನ್ ಸೆನ್ಸ್ ಬೇಕಲ್ಲ ಬಾಲನ್ ಸಾಹೇಬ್ರೆ. ಪಂಚರಾಕರಿಗೆ 1 ಓಟು, ಪ್ರಧಾನಿಗೆ 4 ಓಟಿದವ. ಚಾಯ್ ಮಾರ್ತಕ್ಕಂಥವ್ರು ಪ್ರಧಾನಿಗಳಾದ್ರೆ ಪಂಚರಾಕರು ಯಾಕೆ ಸ್ವಾಮಿ ಪ್ರಧಾನಿ ಆಗಬಾರದು? ಯಾಕಾಗಬಾರದು? ಈ ದೇಶದ ಸಂವಿಧಾನ ಅಷ್ಟು ದೊಡ್ಡದಿದೆ. 40 ಕೋಟಿ ದಲಿತರು, 30 ಕೋಟಿ ಮುಸಲ್ಮಾನರು, ಎಷ್ಟಾಯ್ತು? 40-30 70 ಕೋಟಿ ಇರ್ತಕ್ಕಂಥ ಈ ಜನ SC ST OBCಗಳು ಒಂದಾಗ್ಬಿಟ್ರೆ ನಾವು ಪಾರ್ಲಿಮೆಂಟ್ ಅಲ್ಲಿ ಇರಂಗಿಲ್ಲ ಅಂತಕ್ಕಂಥ ಭಯ ಇದೆ ಅವರಿಗೆ. ಈ ಭಯ ಕಾಡ್ತಾ ಇದೆ ಅವರಿಗೆ. ಬಂಧುಗಳೇ, ಹಜರತ್ ಟಿಪ್ಪು ಸುಲ್ತಾನ್ ಸೈಯದ್ ರವರು ಇಡೀ ವಿಶ್ವಕ್ಕೆ, ನೀವು ಯಂಗ್ ಇಂಡಿಯಾ ಪುಸ್ತಕವನ್ನು ತೆಗಿರಿ, ಮಹಾತ್ಮ ಗಾಂಧಿ ಬರೆದಿದ್ದಾರೆ ಯಂಗ್ ಇಂಡಿಯಾ ಪುಸ್ತಕ, ರಿಟನ್ ಬೈ ಮಹಾತ್ಮ ಗಾಂಧೀಜಿ. ಯಂಗ್ ಇಂಡಿಯಾ ಪುಸ್ತಕದಲ್ಲಿ ದಾಖಲೆ ಮಾಡ್ತಾರೆ, ಟಿಪ್ಪು ಸುಲ್ತಾನ್ ಮಹಾಶಯರು ಇಡೀ ವಿಶ್ವಕ್ಕೆ ಹಿಂದೂ ಮುಸಲ್ಮಾನರ ಭಾವೈಕ್ಯದ ವಜ್ರ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಬರೆದಿದ್ದಾರೆ ಟಿಪ್ಪು ಸುಲ್ತಾನ್ ಬಗ್ಗೆ.
ದಲಿತರು, ಮುಸಲ್ಮಾನರು, OBCಗಳು, SC ST ನಮ್ಮ ಸ್ನೇಹಿತರು ಹೇಳ್ದಾಗೆ, ನಮ್ಮ ಮುರಳಿ ಅವರು ಹೇಳ್ದಾಗೆ, ಈ ದೇಶವನ್ನ ಕಟ್ಟಿ, ಈ ದೇಶವನ್ನ ಬೆಳೆಸಿ, ಈ ದೇಶದ ರಕ್ತ ಯಾರ್ದಾರು ಸುರಿದಿದೆ ಅಂದ್ರೆ ಅದು ಈ ದೇಶದ ಮೂಲ ನಿವಾಸಿಗಳು. ದ್ರವಿಡಿಯನ್ ಬ್ಲಡ್ ಈ ದೇಶದಲ್ಲಿ ಹರಿಯುತ್ತಾ ಇದೆ. ಅದು ಯಾರು ಅಂದ್ರೆ ಮುಸಲ್ಮಾನರು, ದಲಿತರು, ಹಿಂದುಳಿದ ವರ್ಗದವರು ಸ್ವಾಮಿ. 3ನೇ ಆಂಗ್ಲೋ ಮೈಸೂರು ಯುದ್ಧ, 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಅವರ ಖಡ್ಗವನ್ನ ಕಿಳಲಿಕ್ಕೆ ಸಾಧ್ಯ ಇಲ್ಲ ಕಣ್ರಿ. ಅವರ ಕತ್ತಿಯನ್ನು ಮುಟ್ಲಿಕ್ಕೆ ಆಗ್ಲಿಲ್ಲ. ಟಿಪ್ಪು ಸುಲ್ತಾನ್ ಖಡ್ಗವನ್ನ ಮುಟ್ಟಕ್ಕಾಗಿಲ್ಲ ಅಂತ ಒಬ್ಬ ಮಹಾ ದೇಶ ಪ್ರೇಮಿ ಟಿಪ್ಪು. ನಾನು ಇಡೀ ವಿಶ್ವದಲ್ಲಿ ಗಮನಕ್ಕೆ ತಿರೋದು ಒಂದು ಟಿಪ್ಪುವಿನ ತಲವಾರ್, ಇನ್ನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೆನ್ನು. ಇವೆರಡೂ ಸಹ ಇಡೀ ವಿಶ್ವಕ್ಕೆ ಮಾದರಿಯಾಗಿವೆ. ಇವೆರಡನ್ನು ಯಾರೂ ಮರೆಯಂತಿಲ್ಲ. ಅಂತ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿವೆ ಈ ದೇಶಕ್ಕೆ. ಮಂಗಡಿ ನನ್ನೆಲ್ಲ ಮುಸಲ್ಮಾನ್ ಬಂಧುಗಳಿಗೆ, ದಲಿತ ಬಂಧುಗಳಿಗೆ, OBC ಬಂಧುಗಳಿಗೆ ಕೇಳ್ಕೊಳ್ತೇನೆ, ನೀವು ಶಾಂತಿ ಪ್ರಿಯರು, ನೀವು ಶಾಂತಿ ಪ್ರಿಯರು, ನೀವು ವಿಶ್ವಕ್ಕೆ ಪ್ರೀತಿ ಕೊಟ್ಟವರು, ವಿಶ್ವಕ್ಕೆ ಸೋದರತ್ವವನ್ನು ಕಲಿಸಿದವರು, ಇಡೀ ವಿಶ್ವಕ್ಕೆ ನೀವು ಭ್ರಾತೃತ್ವವನ್ನು ಕೊಟ್ಟಂತವರು. ನೀವು ಯಾವತ್ತೂ ಸಹ ಕೈಯಲ್ಲಿ ಆಯುಧಗಳು ಮಾತನಾಡಿದರೆ ದೇಶ ಉಳಿಯುವುದಿಲ್ಲ. ಈ ದೇಶದಲ್ಲಿ ಆಯುಧಗಳು ಮಾತನಾಡಬಾರದು. ಈ ದೇಶದಲ್ಲಿ ಆದರ್ಶಗಳು ಮಾತಾಡಬೇಕು ಸ್ವಾಮಿ, ಆದರ್ಶಗಳು ಮಾತಾಡಬೇಕು. ಪ್ರವಾದಿ ಮಹಮ್ಮದರ ಆದರ್ಶಗಳು ಮಾತಾಡಬೇಕು, ಬಸವಣ್ಣನ ಆದರ್ಶ ಮಾತಾಡಬೇಕು, ಕುವೆಂಪು ಅವರ ಆದರ್ಶ ಮಾತಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಮಾತಾಡಬೇಕು.